ದೀಪಾವಳಿ ದಾರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ದೀಪಾವಳಿಯ ದಿನ ನಾವು ಸಾಮಾನ್ಯವಾಗಿ ತುಂಬಾ ಖುಷಿಯಿಂದ ಸಡಗರದಿಂದ ಆಚರಿಸ್ತೇವೆ. ಆದರೆ ಅದರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳುವಂತಹ ಸಮಯ ಈಗ. ಗುರುಜಿಯವರೇ, ತ್ರಯೋದಶಿಯ ಮಹತ್ವ ಹೇಳಿದ್ರಿ, ಅದರ ಜೊತೆಗೆ ನರಕ ಚತುರ್ದಶಿಯ ಮಹತ್ವ ಏನು ಅಂತ ಹೇಳ್ಕೊಡಿ. ನರಕಾಸುರನೆಂಬ ಒಬ್ಬ ರಾಕ್ಷಸ ದ್ವಾಪರ ಯುಗದಲ್ಲಿ 16,100 ಹೆಂಗಳೆಯರನ್ನು ಬಂಧಿಸಿ ತನ್ನದಾದಂಥ ಕಾಮಲಾಲಸೆಗಾಗಿಯೋ ಅಥವಾ ಯಾವುದೋ ಸ್ವಾರ್ಥಕ್ಕಾಗಿ ಅಥವಾ ತನ್ನದಾದಂಥ ವಿಶೇಷ ಏನೋ ಮಹತ್ತರವಾದ ಸಾಧನೆಯ ಗುಂಗಿನಲ್ಲಿ ಬಂಧಿಸಿ ಇಡ್ತಾನೆ. ಪ್ರಪಂಚದ ಸುಂದರ ತರುಣಿಯರನ್ನೆಲ್ಲ ಒಂದು ರೀತಿ ತನ್ನ ಬಂಧನದಲ್ಲಿ ಇಟ್ಟುಕೊಳ್ಳುವುದರ ಮುಖಾಂತರ ಲೋಕಮುಖಕ್ಕೆ ಅತ್ಯಂತ ದಾರುಣವಾದಂಥ ಕ್ರೌರ್ಯದ ಒಂದು ಚಿತ್ರಣವನ್ನು ಕೊಡುವ ಖಳನಾಯಕನಾಗಿ ವಿಜೃಂಭಿತನಾಗ್ತಾನೆ. ಅವನನ್ನು ದಮನಿಸುವ ಯಾರೂ ಇಲ್ಲದ ಆ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡವರು ನಮ್ಮ ಶ್ರೀಕೃಷ್ಣ ದೇವರು. ಅಂಥ ಶ್ರೀಕೃಷ್ಣ ದೇವರು ಆ ನರಕಾಸುರನನ್ನು ವಧೆ ಮಾಡಿದ್ದು ಆಶ್ವಯುಜ ಬಹುಳ ತ್ರಯೋದಶಿಯ ದಿವಸ ರಾತ್ರಿ. ಆಶ್ವಯುಜ ಬಹುಳ ತ್ರಯೋದಶಿ ರಾತ್ರಿಯ ಕೊನೆಘಟ್ಟದಲ್ಲಿ ಆತನನ್ನು ಸಂಹಾರ ಮಾಡಿ ಬಳಿಕ ಚತುರ್ದಶಿಯ ದಿನ ಚಂದ್ರೋದಯದ ಕಾಲಕ್ಕೆ ಅವರು ಯಮುನೆಯಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧೀಕರಿಸಿ ರಕ್ತಸಿಕ್ತವಾದ ತನ್ನ ಹಳೆಯ ಬಟ್ಟೆಗಳನ್ನೆಲ್ಲ ತ್ಯಜಿಸಿ ಹೊಸ ಬಟ್ಟೆಯನ್ನು ಧರಿಸಿ ಲೋಕಮುಖಕ್ಕೆ 16,100 ಜನ ಹೆಂಗಳೆಯರನ್ನು ಮುಕ್ತಿಗೊಳಿಸಿ ಅವರಿಗೆ ಬದುಕನ್ನೂ ಕೊಟ್ಟರು. ಮಾತ್ರ ಒಂದಿಗೆ ಲೋಕಕಂಟಕನಾಗಿದ್ದ ನರಕಾಸುರನ ವಧೆಯ ಮುಖಾಂತರ ಲೋಕಕ್ಕೆ ಸನ್ಮಂಗಲವನ್ನು ಉಂಟು ಮಾಡಿದ್ರು ಅನ್ನುವ ಸಂಭ್ರಮದ ನೆನಪಿಗಾಗಿ ನಾವು ಶ್ರೀಕೃಷ್ಣನೊಂದಿಗೆ ನಮ್ಮದಾದಂತಹ ಎಲ್ಲ ಕ್ರೌರ್ಯಗಳನ್ನು ತೊಳೆದುಕೊಂಡು ಶುಚಿರ್ಭೂತರಾಗಿದ್ದುಕೊಂಡು ಹೊಸತನವನ್ನು ಸ್ವೀಕರಿಸುತ್ತಾ ಬದುಕನ್ನು ನೇರ್ಪುಗೊಳಿಸಿಕೊಳ್ಳುವಂತಹ ಸಂಭ್ರಮದ ದಿನವಾಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ನರಕ ಚತುರ್ದಶಿಯ ದಿವಸ ಚಂದ್ರೋದಯದ ಹೊತ್ತಿಗೆ ಹಿಂದಿನ ದಿವಸ ಗಂಗಾ ಪೂಜೆ ಮಾಡಿ ಸಿದ್ಧ ಮಾಡಿಟ್ಟಂಥ ನೀರು ಮತ್ತು ಸ್ನಾನದ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಚಂದ್ರೋದಯದ ಸರಿಯಾಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಶಿಷ್ಯರ ಗುರುಕುಲದಲ್ಲಿದ್ದರೆ ಶಿಷ್ಯರು ಗುರುಗಳ ಮುಖಾಂತರ ಆಶೀರ್ವಾದ ಪಡಿಬೇಕು. ಮನೆಯಲ್ಲಿದ್ದರೆ ಹಿರಿಯ ಮುತ್ತೈದೆಯರಿಂದ ಆಶೀರ್ವಾದ ಪಡಿಬೇಕು. ಹೇಗೆ? ಅವರು 7 ಗರಿಕೆಗಳನ್ನು ಕಟ್ಟಿ ಆ 7 ಗರಿಕೆಗಳ ಮಹತ್ವ ಏನು ಮತ್ತು 7 ಎಕ್ಕದ ಎಲೆಗಳನ್ನು ತಲೆಯಲ್ಲಿ ಇರಿಸಿ ಸ್ನಾನ ಮಾಡಬೇಕಂತೆ. ಆ 7 ಗರಿಕೆಗಳನ್ನು ಕಟ್ಟಿ ಅದನ್ನು ಎಣ್ಣೆಯಲ್ಲಿ ಅದ್ದಿ ಅದನ್ನು ಭೂಮಿಗೂ ಸ್ಪರ್ಶಿಸಿ ಅವರ ಶಿರಕ್ಕೂ ಸ್ಪರ್ಶಿಸಿ ಪ್ರತಿಯೊಬ್ಬರಿಗೂ ಹೀಗೆ ತೈಲಾಭ್ಯಂಜನ ಅಂತ ಹೆಸರು. ಅದಕ್ಕೆ ಏನು ಕಾರಣ? ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಚ ಯುಧಿಷ್ಠಿರ ಕೃಪ ಪರಶುರಾಮಚ್ಚ ಸಪ್ತೈತೆ ಚಿರಜೀವಿನಃ ಅಂತ. ಈ 7 ಜನ ಇವರು ಚಿರಜೀವಿಗಳು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಚ ಯುಧಿಷ್ಠಿರ ಕೃಪ ಪರಶುರಾಮಚ್ಚ ಸಪ್ತೈತೆ ಚಿರಜೀವಿನ. ಈ 7 ಜನ ಚಿರಂಜೀವಿಗಳಂತೆ ನಮಗೂ ನಮ್ಮ ಜೀವನದಲ್ಲಿ ಚಿರಂಜೀವಿಗಳಾಗುವುದು ಸಾಧ್ಯವಿಲ್ಲದೆ ಹೋಗಬಹುದು. ದೀರ್ಘಾಯುಷ್ಯವನ್ನಾದರೂ ಕರುಣಿಸುವುದರ ಮುಖಾಂತರ ನಮ್ಮ ಆತ್ಮಕ್ಕೆ ಒಂದು ಚಿರಂಜೀವಿತ್ವದ ಯೋಗಫಲದ ಸ್ಥಿತಿಯನ್ನು ಕರುಣಿಸು ದೇವರೇ ಅನ್ನೋದನ್ನು ಸಾಂಕೇತಿಕವಾಗಿ ತಿಳಿಸುವುದಕ್ಕೆ ಅದಕ್ಕೆ 7 ಗರಿಕೆ ಹುಲ್ಲುಗಳನ್ನು ಕಟ್ಟಿ ಎಣ್ಣೆಯಲ್ಲಿ ಅದ್ದಿ ಭೂಮಿಯನ್ನು ಸ್ಪರ್ಶಿಸಿ ತಲೆಗೂ ಹಚ್ಚಿಸಿ ಭೂಮಿಯಿಂದ ಉತ್ಪತ್ತವಾದಂಥ ತೈಲವನ್ನು ಶಿರವಲ್ಲಿ ಧರಿಸುತ್ತೇವೆ. ಅಲ್ಲಿ 7 ಎಕ್ಕದ ಎಲೆಗಳನ್ನು ಇದಕ್ಕೆ. ಅದಲ್ಲದೆ ನಾವು ಸೂರ್ಯೋದಯದ ಚಂದ್ರೋದಯದಲ್ಲಿ ಸ್ನಾನ ಮಾಡಿದ ನಂತರದಲ್ಲಿ ಅವ್ಯವಹಿತ ಪರದಲ್ಲಿ ಸೂರ್ಯೋದಯ ಆಗ್ತದೆ. ಆ ದಿವಸ ಆ ಸೂರ್ಯೋದಯ ಆಗುವಾಗ ಹೊಸ ದಿನವನ್ನು ಸ್ವಾಗತಿಸುತ್ತೆ ಅನ್ನುವುದಕ್ಕೋಸ್ಕರ ಸೂರ್ಯನ ಸಪ್ತಾಶ್ವಗಳು ಅನ್ನು ಸಂಕೇತಿಸುವ ಆ 7 ಎಲೆಗಳು ಸೂರ್ಯನ ಸಪ್ತಾಶ್ವದ ಮುಖಾಂತರ ಸೂರ್ಯ ಸಪ್ತ ಕಿರಣಗಳು ಆತನದ್ದು ಅಂತ ನಾವು ಭಾವಿಸ್ತೇವೆ. ಸಪ್ತಾಶ್ವಗಳು ಆತನದಂಥ ಕಿರಣದ ಸಂಕೇತ ಅಂತ ನಾವು ಭಾವಿಸ್ತೇವೆ. ಅಂತಹ ಆ ಸೂರ್ಯನ ಅನುಗ್ರಹವೂ ನಮಗೆ ಬರಲಿ ಅನ್ನುವುದಕ್ಕೋಸ್ಕರ 7 ಎಕ್ಕದ ಎಲೆಗಳನ್ನುಂಟು. ಯಾಕಂದರೆ ಎಕ್ಕಕ್ಕೆ ಸೂರ್ಯ ಅಧಿಪತಿ, ಎಕ್ಕ ಸಮಿದೆಗೆ ಎಕ್ಕದ ಗಿಡಕ್ಕೆ. ಹಾಗಾದದ್ದು ಎಕ್ಕದ ಎಲೆಗಳನ್ನಿಟ್ಟು ಅದಕ್ಕೆ ಎಣ್ಣೆಯನ್ನು ಸ್ಪರ್ಶಿಸಿ ಸ್ನಾನವನ್ನು ಮಾಡಬೇಕಂತೆ. ಸ್ನಾನ ಮಾಡಿ ನಮ್ಮ ಕೊಳೆಗಳನ್ನೆಲ್ಲ ತೊಳೆದುಕೊಂಡು ಅದು ಗಂಗೆಯೂ ಆಗಿರುವುದರಿಂದ ನಾವು ಗಂಗೆಯಾಗಿ ಪೂಜಿಸ್ತೇವೆ. ಆದ್ದರಿಂದ ಗಂಗಾ ಸ್ನಾನದಿಂದ ಶುಚಿರ್ಭೂತರಾಗಿದ್ದೇವೆ ಮತ್ತು ಭಾರತದ ಎಲ್ಲ ತೀರ್ಥಗಳು ಅದರಲ್ಲಿ ಸೇರಿದ್ದೇವೆ. ಯಾಕಂದರೆ ಗಂಗೆ ಚ ಯಮುನೆ ಚ ಎಲ್ಲ ತೀರ್ಥಗಳನ್ನು ನಾವು ಪ್ರಾರ್ಥಿಸ್ತೇವೆ. ಅದರಿಂದ ಶುಚಿರ್ಭೂತರಾಗಿ ಹಳೆಯ ದಿರಿಸುಗಳನ್ನು ಬಿಟ್ಟು ಆ ದಿವಸ ಹೊಸ ದಿರಿಸನ್ನು ಧರಿಸಬೇಕು ಅಂತ ಸಾಂಕೇತಿಕವಾಗಿ ಆ ಹೊಸ ದಿರಿಸನ್ನು ಧರಿಸಿ ಸಂಭ್ರಮದಿಂದ ಗುರು ಹಿರಿಯರಿಗೆ ನಮನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದ ಉತ್ಕರ್ಷಕ್ಕೆ ದಾರಿದೀಪಗಳಾಗಿರುವವರು ಅವರು. ಹಾಗಾದ್ರಿಂದ ಅವರ ಆಶೀರ್ವಾದವನ್ನು ಪಡೆಯುವುದರ ಮುಖಾಂತರ ಬದುಕಿನ ಧನ್ಯತೆಗೆ ನಾವು ಕಾರಣವಾಗುವಂಥ ಶುಭಾಶೀರ್ವಾದದ ಅವರದಂಥ ಆತ್ಮಶಕ್ತಿ ನಮ್ಮ ಮೇಲೆ ಬೀಳಲಿ ನಮಸ್ಕರಿಸುವ ಉದ್ದೇಶವಾದರೂ ಹಾಗೆ. ನಾವು ಕಾಲು ಮುಟ್ಟಿ ನಮಸ್ಕರಿಸುವುದು ನಮ್ಮದಂಥ ಆತ್ಮಶಕ್ತಿ ನಮ್ಮಲ್ಲೇ ಉಳಿತಾವಾಗ ಅವರು ತಮ್ಮ ಹಸ್ತದಿಂದ ನಮ್ಮ ಶಿರಕ್ಕೆ ಆಶೀರ್ವದಿಸಿದಾಗ ಅವರ ಆತ್ಮಶಕ್ತಿ ನಮ್ಮ ಶಿರಕ್ಕೆ ಬರೋದರಿಂದ ಅವರ ಪುಣ್ಯ ಸಂಚಯನವೂ ನಮಗೆ ಬರ್ತದೆ ಅನ್ನುವುದರಿಂದ ಹಿರಿಯರಿಗೆ ನಮಸ್ಕರಿಸಬೇಕಂತೆ. ಈ ನರಕ ಚತುರ್ದಶಿಯ ದಿವಸ ನಾವು ನಮ್ಮದಾದಂಥ ಹಿರಿಯರನ್ನು ಪೂಜಿಸಿ ಇಷ್ಟ ದೇವರುಗಳಾದಂಥ ಲಕ್ಷ್ಮೀ ಮತ್ತು ಕೃಷ್ಣನನ್ನು, ಯಾಕೆಂದರೆ
ಯಾಕೆಂದರೆ ಕೃಷ್ಣನನ್ನು ಯಾಕೆ ಪೂಜಿಸುತ್ತೇವೆ? ಕೃಷ್ಣ ಆ ದಿವಸ ಅದರ ಹಿಂದಿನ ದಿವಸ ನರಕಾಸುರನ ವಧೆ ಮಾಡೋದ್ರ ಮುಖಾಂತರ ಲೋಕಕ್ಕೆ ಪ್ರಯೋಜನ ಕೊಟ್ಟಿದ್ದಾನೆ ಅನ್ನೋದರಿಂದ ಕೃಷ್ಣನನ್ನು ಪೂಜಿಸುತ್ತೇವೆ. ಮತ್ತು ಆ ದಿವಸ ಲಕ್ಷ್ಮಿಯನ್ನು ಪೂಜಿಸುತ್ತೇವೆ. ಏಕೆಂದರೆ ಆ ದಿವಸ ರಾತ್ರಿ ಲಕ್ಷ್ಮಿ ಹುಟ್ಟಿ ಭೂಮಿಗೆ, ಅಂದರೆ ಸಮುದ್ರ ಮಥನದ ಕಾಲದ ಲಕ್ಷ್ಮಿ ಹುಟ್ಟಿದ್ದಾಳೆ ಅನ್ನೋದ ಕಾರಣಕ್ಕಾಗಿ ಆಕೆಯನ್ನು ಪೂಜಿಸುತ್ತೇವೆ. ಹೀಗೆ ಪೂಜಿಸುತ್ತಾ ಆ ದಿನವನ್ನು ವಿಶೇಷವಾಗಿ ಸಂಭ್ರಮದಿಂದ ಆಚರಿಸುತ್ತೇವೆ. ಓಕೆ ವೀಕ್ಷಕರೇ, ಅಮಾವಾಸ್ಯೆ ದಿನದ ಮಹತ್ವ, ಅದರ ಜೊತೆಗೆ ಬಲಿಪಾಡ್ಯಮಿಯ ಮಹತ್ವ ಏನು ಅನ್ನೋದನ್ನ ನೋಡೋಣ ವಿರಾಮದ ನಂತರ. ಆಶ್ವಯುಜ ಬಹುಳ ಅಮಾವಾಸ್ಯೆಯ ದಿವಸ ಲಕ್ಷ್ಮಿ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಳು ಅಂತ ಐತಿಹ್ಯ. ನಮ್ಮ ಪುರಾಣ ಕಥಾನಕಗಳ ಪ್ರಕಾರ ಆಕೆ ಲಕ್ಷ್ಮಿ ಆ ದಿವಸ ಹುಟ್ಟಿದ ದಿನ ಆದದ್ರಿಂದ ನಮಗೆ ಸಂಭ್ರಮ.